ಅಮ್ಮಿ, ದೇವಕಿ, ಸೆಕೆಂಡ್ ಹಾಫ್, ಉಗ್ರ ಅವತಾರ ಸೇರಿದಂತೆ ಇತ್ತೀಚೆಗೆ ಹೆಚ್ಚಾಗಿ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೇ ಆಕ್ಟಿಂಗ್ ಮಾಡ್ತಾ ಇರುವ ಪ್ರಿಯಾಂಕಾ ಉಪೇಂದ್ರ ಅವರು ಅವರ 50ನೇ ಸಿನಿಮಾ ಆದ ಡಿಟೆಕ್ಟಿವ್ ಥಿಕ್ಸ್ ಈ ವಾರ ಗ್ರ್ಯಾಂಡ್ ಆಗಿ ರಿಲೀಸ್ ಆಯಿತು. ಯಾವುದೇ ಒಬ್ಬ ಕಲಾವಿದ ಆದರೂ 50ನೇ ಸಿನಿಮಾ ಎನ್ನುವುದು ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಆಗಿರುತ್ತೆ. ಆ ಮೈಲಿಗಲ್ಲನ್ನು ಮುಟ್ಟಲು ಅದರ ಹಿಂದೆ ಅವರ ಎಷ್ಟೋ ವರ್ಷಗಳ ಪರಿಶ್ರಮ ಇದ್ದೇ ಇರುತ್ತೆ. ಇದು ಸಹ ಮಹಿಳಾ ಪ್ರಧಾನ ಕಥೆಯನ್ನು ಹೊಂದಿದ್ದು ರೋಚಕ ಪತ್ತೆದಾರಿ ಸಿನಿಮಾ ಆಗಿದೆ. ಪ್ರಿಯಾಂಕಾ ಉಪೇಂದ್ರ ಅವರ 50ನೇ ಸಿನಿಮಾದಲ್ಲಿ ಏನೋ ವಿಶೇಷತೆ ಇದ್ದೇ ಇರುತ್ತೆ ಎಂಬ ಕುತೂಹಲದಿಂದ ಮತ್ತು ಅಷ್ಟೇ ನಿರೀಕ್ಷೆಯಿಂದ ಈ ಸಿನಿಮಾ ನೋಡ್ಕೊಂಡು ಬಂದ್ವಿ. ಈ ಸಿನಿಮಾ ನೋಡಿ ನಮಗೆ ಏನಿಸ್ತು ಏನಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡಿದ ಒಂದು ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ. ಸಿನಿಮಾದ ಆರಂಭದಲ್ಲಿ ಡ್ರಗ್ ಲಾರ್ಡ್ ಆಗಿರುವ ರಾಠೋಡ್ ಎನ್ನುವನ ಕೊಲೆ ಆಗುತ್ತೆ. ಈ ಕೊಲೆ ಹಿಂದೆ ಯಾರಿದ್ದಾರೆ, ಇದನ್ನು ಮಾಡಿದವರು ಯಾರು ಎಂದು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಗುತ್ತೆ. ಆಗ ಪ್ರೈವೇಟ್ ಡಿಟೆಕ್ಟಿವ್ ಆದ ತೀಕ್ಷ್ಣ ಅವರ ಸಹಾಯ ಪಡೆಯಲೇಬೇಕಾಗುತ್ತೆ. ತೀಕ್ಷ್ಣ ಒಬ್ಬ ಆರ್ಡಿನರಿ ಡಿಟೆಕ್ಟಿವ್ ಆಗಿರದೆ ಅವರು ತನಿಖೆ ಮಾಡುವ ರೀತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸಾಕ್ಷಿ ಮತ್ತು ಹೇಳಿಕೆಗಳನ್ನು ಅಷ್ಟೇ ನೋಡದೆ ಜನರ ನಡೆ ನುಡಿ, ಅವರ ಉದ್ದೇಶ ಮತ್ತು ಸಿಗುವ ಸಣ್ಣ ಪುಟ್ಟ ಕ್ಲೂಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಇನ್ವೆಸ್ಟಿಗೇಟ್ ಮಾಡುವ ಶೈಲಿಯನ್ನು ಫಾಲೋ ಮಾಡ್ತಾ ಇರ್ತಾಳೆ. ಮಹಿಳೆಯೊಬ್ಬಳು ತನ್ನ ಮಗನಿಗೆ ಸಂಬಂಧಿಸಿದ ಒಂದು ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇರ್ತಾಳೆ. ಆ ಮಹಿಳೆಗೆ ತೀಕ್ಷ್ಣ ಅವಳೇ ಕೋರ್ಟಲ್ಲಿ ವಾದ ಮಾಡಿ ಗೆಲ್ಲುವಂತೆ ಪ್ರಾಪರ್ ಟ್ರೈನಿಂಗ್ ಕೊಟ್ಟು ಅದಕ್ಕೆ ರೆಡಿ ಮಾಡುವಷ್ಟು ಬುದ್ಧಿವಂತ ಆಗಿರ್ತಾಳೆ. ಹಾಗೆ ಇದು ಮುಂದೆ ತೀಕ್ಷ್ಣ ತನಿಖೆ ಮಾಡುವ ಕೊಲೆ ಕೇಸುಗೂ ಕೂಡ ಲಿಂಕ್ ಆಗುತ್ತೆ. ಆದ್ರೆ ಚಿತ್ರಕಥೆಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ. ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಲ್ಲಿ ಇರಬೇಕಾದದ್ದು ಏನೆಂದರೆ ಪ್ರತಿಯೊಂದು ದೃಶ್ಯ ಮತ್ತು ಸಿಗುವ ಸುಳಿವು ಹಾಗೆ ಒಂದೊಂದಾಗಿ ಇನ್ನೊಂದಕ್ಕೆ ಕನೆಕ್ಟ್ ಆಗ್ತಾ ಹೋಗಿ ತುಂಬಾ ಇಂಟ್ರೆಸ್ಟ್ ಇಂದ ನಾವು ಒಂದು ಪಜಲ್ ಸಾಲ್ವ್ ಮಾಡುವ ರೀತಿಯಲ್ಲಿ ಸ್ಟೋರಿ ನಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ಸ್ಕ್ರೀನ್ ಪ್ಲೇ ಆಗಾಗ ಫ್ಲಾಶ್ ಬ್ಯಾಕ್ಗೆ ಮತ್ತು ನಾನ್ ಲೈನರ್ ನ್ಯಾರೇಷನ್ಗೆ ಹೋಗಿ ಬರ್ತಾ ಇರುತ್ತೆ. ಜೊತೆಗೆ ಸಿನಿಮಾದ ಫ್ಲೋ ಕೂಡ ತುಂಬಾ ಸ್ಲೋ ಆಗುತ್ತೆ. ಹಾಗೆ ತೀಕ್ಷ್ಣ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಂತೆ ಕೆಲವು ಹೊಸ ಪಾತ್ರಗಳು ಸೇರಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಏನನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ಸ್ಟೋರಿ ಮುಂದೆ ಸಾಗುತ್ತೆ. ಹಾಗೆ ತೀಕ್ಷ್ಣ ಎಂತ ಪರಿಸ್ಥಿತಿಯಿಂದ ಬಂದು ಹೇಗೆ ಡಿಟೆಕ್ಟಿವ್ ಆದಳು ಅನ್ನೋದನ್ನು ಕೂಡ ತೋರಿಸಲಾಗುತ್ತೆ. ಪತ್ತೆದಾರಿ ಜಾನರ್ ಕೆಟಗರಿಗೆ ಸೇರಿರುವ ಈ ಮೂವಿ ಫಸ್ಟ್ ಹಾಫ್ ಅಲ್ಲಿ ಮಾತ್ರ ಪತ್ತೆದಾರಿ ಕಥೆ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಜಾಸ್ತಿ ಆಕ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಸಾಕಷ್ಟು ಓವರ್ ದ ಟಾಪ್ ಆಗುತ್ತೆ. ಸಿನಿಮಾದಲ್ಲಿ ನಡೆದ ಅದೆಷ್ಟೋ ಘಟನೆಗಳಿಗೆ ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಉತ್ತರ ಸಿಗಲ್ಲ. ಬದಲಾಗಿ ಈ ಸಿನಿಮಾದ ಸಿಕ್ವೆಲ್ ಮಾಡಬೇಕು ಎನ್ನುವ ಉದ್ದೇಶದಿಂದ ಕ್ಲೈಮ್ಯಾಕ್ಸ್ ಅರೆಬರೆಯಾಗಿ ಹೆಂಗೋ ಎಂಡಿಂಗ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಇರುವ ಹಾಡುಗಳು ಕೂಡ ಸಿನಿಮಾದ ಸ್ಪೀಡಿಗೆ ಮತ್ತು ಕ್ಯೂರಿಯಾಸಿಟಿಗೆ ತುಂಬಾ ಅಡ್ಡಿ ಮಾಡ್ತವೆ. ಸ್ಕ್ರೀನ್ ಪ್ಲೇ ಸ್ಮೂತ್ ಆಗಿ ಕನೆಕ್ಟ್ ಆಗುವಲ್ಲಿ ಹಿಂದೆ ಬಿದ್ದಿದ್ದು ರೈಟಿಂಗ್ ಇನ್ನೂ ಸ್ಟ್ರಾಂಗ್ ಆಗಿರಬೇಕಿತ್ತು. ಪ್ರಿಯಾಂಕಾ ಉಪೇಂದ್ರ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾಗೆ ತುಂಬಾ ದೊಡ್ಡ ವ್ಯಾಲ್ಯೂ ಆಡ್ ಮಾಡಿದ್ದು ಅವರ ವಿಭಿನ್ನ ಪಾತ್ರಕ್ಕಾಗಿ ಈ ಸಿನಿಮಾವನ್ನು ಒಮ್ಮೆ ನೋಡಬೇಕು ಅಂತ ಅನಿಸುತ್ತೆ. ವಿಲನ್ ರೋಲ್ ಅಲ್ಲಿ ಕಾಣಿಸಿಕೊಂಡಿರುವ ಒಬ್ಬ ಗಣೇಶನವರು ಈ ಪಾತ್ರದಲ್ಲಿ ಮಿಂಚಿದ್ದು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಗಳಲ್ಲಿ ಒಂದಾಗಿದೆ. ಹಾಗೆ ಅವಿನಾಶ್ ಮೊದಲಾದ ನಟ ನಟಿಯರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ಒಂದು ಸ್ಪೈ ಆಕ್ಷನ್ ಥ್ರಿಲ್ಲರ್ ಮೂವಿ ನೋಡಬೇಕು ಎಂದುಕೊಂಡಿರೋರು ಇದನ್ನ ನೋಡಲು ಅಡ್ಡಿ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಟೇಕ್ ಕೇರ್.